ಫ್ರೆಂಡ್ಸ್, ಈಗ ಚಿಲ್ಲಿ ಚಿಕನ್ ಮಾಡೋಣ. ಒಂದು ಅರ್ಧ ಕೆಜಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. 2 ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟು, ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಂಡೆ. ಅರ್ಧ ಗಂಟೆ ನೆನೆಲಿ. ಒಲೆ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ. ಅರ್ಧ ಲೀಟ್ರ್ ಎಣ್ಣೆ ಹಾಕೊಂತೀನಿ. ಎಣ್ಣೆ ಕಾಯಿದೆ. ಎಣ್ಣೆ ಕಾಯ್ತು. ಒಂದೊಂದೇ ಕಬಾಬ್ ಪೀಸ್ ಹಾಕೊಂಡ್ಬಿಡೋಣ. ಒಟ್ಟಿಗೆ ಸೇರಿಸಿ ಹಾಕಿದ್ರೆ ಎಲ್ಲ ಮುದ್ದೆ ಥರ ಆಗುತ್ತೆ, ಬಿಡಿಸೋದು ಕಷ್ಟ ಆಗುತ್ತೆ. ಐದು ನಿಮಿಷ ಬಿಟ್ಕೊಂಡು ತಿರ್ಸ್ಕೊಂಡ್ಬಿಡ್ಬೇಕು, ಎಲ್ಲ ಬಿಡಿಸ್ಬಿಡ್ಬೇಕು. ರೆಡಿ ಆಯ್ತು ಕಬಾಬು. ಇದನ್ನು ತೆಗೆದ್ಬಿಡೋಣ. ಈ ಸ್ಟೇಜ್ ಬಂದರೆ ಸಾಕು. ಕಬಾಬೆಲ್ಲ ತೆಗೆದ್ಬಿಟ್ಟು ಇನ್ನೊಂದ್ಸತಿ ಮಾಡ್ಕೊಂಬಿಡೋಣ. ಇನ್ನೊಂದ್ಸತಿ ಆಗುತ್ತೆ. ಈಗ ಒಂದು ಬಾಣಲೆ ಇಟ್ಕೊಂಡು 100 ಗ್ರಾಮ್ ಎಣ್ಣೆ ಹಾಕೊಳ್ಳೋಣ. 100 ಗ್ರಾಮ್ ಈರುಳ್ಳಿ ಹಾಕೊಳ್ಳೋಣ. ದಪ್ಪ ದಪ್ಪ ಕೊಯ್ಕೊಬೇಕು. ಈ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳೋಣ. ಜಾಸ್ತಿ ಏನು ಹುರಿಯೋದು ಬೇಡ. ಫ್ಲೇಮ್ ಲೋ ಮಾಡ್ಬಿಡೋಣ. ಒಂದೆರಡು ಹಸಿಮೆಣಸಿಕಾಯಿ ಉದ್ದುದ್ದ ಹೆಚ್ಚಿರೋದು, ಅಂದರೆ ಮೀಡಿಯಂ ಸೈಜ್ ಹೆಚ್ಚಿರೋದು, ಅದನ್ನ ಹಾಕೊಂಡು ಮಿಕ್ಸ್ ಕೊಡೋಣ. ಅರ್ಧ ಸ್ಪೂನ್ ಉಪ್ಪು ಹಾಕೋಣ. ಇಟ್ಟು ಮಿಕ್ಸ್ ಮಾಡೋಣ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇಟ್ಟು ಮಿಕ್ಸ್ ಮಾಡೋಣ. ಎರಡು ಸ್ಪೂನು ಟೊಮೆಟೊ ಸಾಸ್ ಹಾಕೋಣ. ಮತ್ತೆ ಮಿಕ್ಸ್ ಕೊಟ್ಟು ಸೋಯಾ ಸಾಸ್ 2 ಸ್ಪೂನ್ ಹಾಕೋಣ. ಇಟ್ಟು ಒಂದು ಸ್ವಲ್ಪ ತಿರ್ಸ್ಬಿಡೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡೋಣ. ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಹಾಕೊಂಡು ಮಿಕ್ಸ್ ಮಾಡೋಣ. ಒಂದು 1/4 ಲೀಟ್ರ್ ನೀರು ಹಾಕೋಣ. ಚಿಟಿಕೆ ಫುಡ್ ಕಲರ್ ಹಾಕೊಂಡು ಕಲಿಸ್ಬಿಟ್ಬಿಡೋಣ. ಜಾಸ್ತಿ ಏನು ಹಾಕೋದು ಬೇಡ. ಕಬಾಬ್ ಹಾಕೋಣ. ಈ ಮಸಾಲೆ ಮಿಕ್ಸ್ ಮಾಡೋಣ. ಈಗ ದಪ್ಪ ಬೋಂಡ ಮೆಣಸಿನಕಾಯಿ ಹಾಕೋಣ. ಇದರೊಳಗೆ ಮತ್ತೆ ಮಿಕ್ಸ್ ಮಾಡೋಣ. ಒಂದ್ಸತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ. ಪೆಪ್ಪರ್ ಪುಡಿ ಹಾಕೋಣ. ಒಂದು ಅರ್ಧ ಸ್ಪೂನು ಮಿಕ್ಸ್ ಮಾಡಿ
ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸಬಾರ್ದು. ಮಿಕ್ಸ್ ಮಾಡಿ ಇರಿಸ್ಬಿಡೋಣ. ರೆಡಿ ಆಯ್ತು ಚಿಲ್ಲಿ ಚಿಕನ್. ಈಗ ಪ್ಲೇಟಿಗೆ ಸರ್ವ್ ಮಾಡೋಣ.